ನಮಸ್ಕಾರ. ಎಲ್ರಿಗೂ ಇವತ್ತಿನ ಜಿರೋದಾ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಎಪಿಸೋಡ್‌ಗೆ ಸ್ವಾಗತ. ವೋಲ್ಟಾಸ್ ಲಿಮಿಟೆಡ್ ಫೈನಾನ್ಷಿಯಲ್ ಇಯರ್‌ನ ನೋಡಿದಾಗ 26ರ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದೆ. ಕಂಪನಿಯ ಫೋಕಸ್ ಎಸಿಸ್ ಮತ್ತೆ ರೆಫ್ರಿಜರೆಂಟ್ಸ್‌ನಲ್ಲಿದೆ ಅಂತ. ಸೊ ಸಮ್ಮರ್ ಮಂತ್ಸ್‌ನಲ್ಲಿ ನಾವು ನೋಡಿದಾಗ ಅಂದ್ರೆ ಬೇಸಿಗೆಯಲ್ಲಿ ಕಂಪನಿಯಿಂದ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಅಂತ. ಆದ್ರೆ ವೋಲ್ಟಾಸ್‌ನ ಕೇಸ್‌ನಲ್ಲಿ ಸಿಚುವೇಶನ್ ಬೇರೆನೇ ಇದೆ. ಫೈನಾನ್ಷಿಯಲ್ ಇಯರ್ 25ರ ಈ ಒಂದು ಬೇಸಿಗೆ ಸಮಯದಲ್ಲಿ ನೀವು ನೋಡಿದಾಗ ಎಕ್ಸ್ಟ್ರೀಮ್ ಹೀಟ್ ವೇವ್ಸ್ ಇತ್ತಲ್ವಾ, ಈ ಕಾರಣದಿಂದನೇ ವೋಲ್ಟಾಸ್‌ನ ಎಸಿ ಸೇಲ್ಸ್ 65% ಹೆಚ್ಚಾಗಿತ್ತು. ಇನ್ನು ಮ್ಯಾನುಫ್ಯಾಕ್ಚರರ್ಸ್‌ನ ನೋಡಿದಾಗ ಫುಲ್ ಕೆಪಾಸಿಟಿಯಲ್ಲಿ ಆಪರೇಟ್ ಕೂಡ ಮಾಡ್ತಿದ್ರು. ಹಾಗೇನೆ ಡೀಲರ್ಸ್ ಕೂಡ ಈ ಟ್ರೆಂಡ್ ಅನ್ನ ಈ ವರ್ಷದಲ್ಲಿ ಮೇಂಟೈನ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಆದ್ರೆ ಈ ವರ್ಷ ಬೇಸ್ಗೆ ಸ್ವಲ್ಪ ಲೇಟ್ ಆಗಿ ಬಂದಿದ್ರಿಂದ ಹಾಗೆ ಬಂದ ಮೇಲೂ ಕೂಡ ಅದು ಕಂಪ್ಯಾರಿಟಿವ್ಲಿ ಮೈಲ್ಡ್ ಆಗಿತ್ತು, ಅಂದ್ರೆ ಜಾಸ್ತಿ ಬಿಸಿಲಿರ್ಲಿಲ್ಲ ಅಂತ. ಮೇಲಾಗಿ ಏನಾಯ್ತು, ಈ ವರ್ಷ ಮಾನ್ಸೂನ್ ಕೂಡ ತುಂಬಾ ಬೇಗನೆ ಬಂತು. ಈ ಎಲ್ಲಾ ಒಂದು ಸೀಸನಲ್ ಚೇಂಜ್ ಕಾರಣದಿಂದ ಕಂಪನಿಯ ಒಂದು ಪೀಕ್ ಅನ್ನ ನೀವು ನೋಡಿದಾಗ ಸೆಲ್ಲಿಂಗ್ ಸೀಸನ್ ಬೇಗನೆ ಮುಗ್ದೋಯ್ತು. ಈ ಕಂಡೀಷನ್ಸ್ ನ ಕಾರಣದಿಂದನೇ ಕಂಪನಿಯ ಒಂದು ಆಪರೇಷನ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು. ಕಂಪನಿಯ ಆಪರೇಷನ್ಸ್ ಮೇಲೆ ವೆದರ್ ಚೇಂಜಸ್ ನ ಎಷ್ಟು ಇಂಪ್ಯಾಕ್ಟ್ ಆಯ್ತು ಅಂತಂದ್ರೆ, ಈ ವೆದರ್ ಚೇಂಜ್ ಕಂಪನಿಯ ಯಾವ ಫ್ಯಾಕ್ಟರ್ ಅನ್ನ ಅಫೆಕ್ಟ್ ಮಾಡ್ತು, ಇನ್ನು ಕಂಪನಿಯ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಹೇಗಿತ್ತು, ಹಾಗೇನೆ ಈ ವೆದರ್ ಚೇಂಜ್ ಹೇಗೆ ರೆಸ್ಪಾಂಡ್ ಮಾಡ್ತಿದೆ ಅನ್ನೋದನ್ನ ಇವತ್ತಿನ ವಿಡಿಯೋಲಿ ನಾವು ತಿಳ್ಕೊಳ್ತಾ ಇದೀವಿ. ಮೊದಲಿಗೆ ನಾವು ಕಂಪನಿಯ ಫೈನಾನ್ಷಿಯಲ್ ಇಯರ್ 25 ಮತ್ತು 26ರ ಫಸ್ಟ್ ಕ್ವಾರ್ಟರ್ಸ್ ಅನ್ನ ಕಂಪೇರ್ ಮಾಡೋಣ. ಅದಾದ್ಮೇಲೆ ನಾವು ಈ ಒಂದು ವೆದರ್ ಚೇಂಜ್ ನ ಅಂದ್ರೆ ಕಂಪನಿ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಯ್ತು ಅಂತ ನೋಡ್ಕೊಂಬರೋಣ. ಹಾಗೇನೆ ಬೇರೆ ಬೇರೆ ಸೆಗ್ಮೆಂಟ್ಸ್ ನ ಪರ್ಫಾರ್ಮೆನ್ಸ್ ಅನ್ನು ಕೂಡ ಇಲ್ಲಿ ನಾವು ತಿಳ್ಕೊಳ್ತಾ ಇದೀವಿ. ಇನ್ನು ವಿಡಿಯೋನ ಕೊನೆಯ ಭಾಗದಲ್ಲಿ ಕಂಪನಿಯ ಸ್ಟ್ರಾಟಜಿಕ್ ಡಿಸಿಷನ್ಸ್ ಅನ್ನು ಕೂಡ ಡಿಸ್ಕಸ್ ಮಾಡೋಣ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ, ಬನ್ನಿ. ಮೊದಲಿಗೆ ಕಂಪನಿಯ ಇಯರ್ ಆನ್ ಇಯರ್ ಕ್ವಾರ್ಟರ್ 1 ಪರ್ಫಾರ್ಮೆನ್ಸ್ ಅನ್ನ ನೋಡ್ತಿದ್ವಿ. ವೋಲ್ಟಾಸ್ ನ ಫೈನಾನ್ಷಿಯಲ್ ಇಯರ್ 26ರ ಕ್ವಾರ್ಟರ್ 1 ಸ್ಟ್ರಗಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲು ಕಂಪನಿಯ ಫೈನಾನ್ಷಿಯಲ್ ಇಯರ್ 25ರ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಬೇಕು. ನಾನು ಹೇಳ್ದ ಹಾಗೆ ರೆಕಾರ್ಡ್ ಬ್ರೇಕಿಂಗ್ ಹೀಟ್ ವೇವ್ಸ್ ಕಾರಣದಿಂದ ಕಂಪನಿಯ ಒಂದು ಎಸಿ ಸೇಲ್ಸ್ ವಾಲ್ಯೂಮ್ ನಲ್ಲಿ ನೀವು ನೋಡಿದಾಗ 65% ಗ್ರೋತ್ ಬಂತು. ಮ್ಯಾನುಫ್ಯಾಕ್ಚರರ್ಸ್ ಮತ್ತೆ ಡೀಲರ್ಸ್ ನಡುವೆ ಅಂದ್ರೆ ನೆಕ್ಸ್ಟ್ ಇಯರ್ ಕೂಡ ಟೆಂಪರೇಚರ್ಸ್ ಇನ್ನೂ ಹೆಚ್ಚಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಈ ಎಕ್ಸ್ಪೆಕ್ಟೇಷನ್ಸ್ ನ ಅಂದ್ರೆ ಬೇಸಸ್ ಮೇಲೆ ಮ್ಯಾನುಫ್ಯಾಕ್ಚರರ್ಸ್ ಏನ್ ಮಾಡಿದ್ರು, ತಮ್ಮ ಒಂದು ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಕೂಡ ಹೆಚ್ಚಿಸಿದ್ರು. ಇಲ್ಲಿ ನೋಡಿದಾಗ ಡೀಲರ್ಸ್ ಹೆಚ್ಚು ಇನ್ವೆಂಟ್ರೀಸ್ ನ ಮೇಂಟೈನ್ ಮಾಡೋದಕ್ಕೂ ಕೂಡ ಶುರು ಮಾಡ್ಕೊಂಡಿದ್ರು. ಆದ್ರೆ ಫೈನಾನ್ಷಿಯಲ್ ಇಯರ್ 26ರ ಫಸ್ಟ್ ಕ್ವಾರ್ಟರ್ ಬಂದಾಗ ವೋಲ್ಟಾಸ್ ಏನ್ ಎಕ್ಸ್ಪೀರಿಯನ್ಸ್ ಮಾಡಿತ್ತೋ ಅದನ್ನ ಕಂಪನಿಯ MD ಹಾಗೇನೆ CEO ಪ್ರದೀಪ್ ಬಕ್ಷಿ ಅವ್ರು ಹೇಳೋ ರೀತಿ ಒನ್ ಆಫ್ ದಿ ಮೋಸ್ಟ್ ಅಬ್ರಪ್ಟ್ ಸೀಸನಲ್ ರಿವರ್ಸಲ್ ಅಂತ ಅವ್ರು ಹೇಳ್ತಿರೋದು. ಅಂದ್ರೆ ಈ ವರ್ಷದಲ್ಲಿ ಇದು ಯಾವ ಬೇಸಿಗೆ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಮಳೆಗಾಲ ಎಲ್ಲನೂ ಕೂಡ ಬೇಗ ಬೇಗ ಬಂದಿರೋದ್ರಿಂದ ತೊಂದರೆಗೆ ಸಿಕ್ಕಾಕೊಂಡಿದೆ ಅಂತ. ಮತ್ತೆ ಈ ಒಂದು ಸೀಸನಲ್ ರಿವರ್ಸಲ್ ಅಂತ ಏನ್ ಹೇಳ್ತೀವಿ, ಈ ಇಂಪ್ಯಾಕ್ಟ್ ಕಂಪನಿಯ ನಂಬರ್ಸ್ ಅಲ್ಲೂ ಕೂಡ ಕಾಣ್ತಾ ಇದೆ. ವೋಲ್ಟಾಸ್ ನ ಕನ್ಸಾಲಿಡೇಟೆಡ್ ರೆವಿನ್ಯೂನ ನೋಡಿದಾಗ ಇಯರ್ ಆನ್ ಇಯರ್ 19.6%ಗೆ ಕುಸಿತೋಗಿದೆ. ಹಾಗೆಯೇ 4020 crores rupeesಗೆ ತಲುಪಿರೋದು. ಕಂಪನಿಯ ಒಂದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಏನ್ ಹೇಳ್ತೀವಿ ಅದು ಕೂಡ 55.7%ಗೆ ಕುಸಿತೋಗಿದೆ. ಹಾಗೆ 202.7 crores rupeesಗೆ ತಲುಪಿರೋದು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೀವು ನೋಡಿದಾಗ 58%ಗೆ ಕುಸಿತಿರೋದು. ಹಾಗೆಯೇ 140.6 crores rupeesಗೆ ತಲುಪಿದೆ. ಇನ್ನು ಕಂಪನಿಯ ಅರ್ನಿಂಗ್ ಪರ್ ಶೇರ್ ಅಂತ ಏನ್ ಹೇಳ್ತೀವಿ 10.10 rupees ನಿಂದ 4.25 rupeesಗೆ ಇಳಿದೋಗಿದೆ ನೋಡಿ. ಈ ಸೀಸನಲ್ ಚೇಂಜ್ ನ ಇಂಪ್ಯಾಕ್ಟ್ ಕೇವಲ ವೋಲ್ಟಾಸ್ ಮೇಲೆ ಮಾತ್ರ ಅಲ್ಲ, ಬದಲಿಗೆ ಇಂಡಸ್ಟ್ರಿ ಮೇಲೇನೂ ಕೂಡ ಅಂದ್ರೆ ಬೇರೆ ಬೇರೆ ಪ್ಲೇಯರ್ಸ್ ಯಾರೆಲ್ಲ ಇರ್ತಾರೆ ಅವ್ರ ಮೇಲೆ ಬಿದ್ದಿದೆ. ಬ್ಲೂ ಸ್ಟಾರ್ ನ CFO ನಿಖಿಲ್ ಸೊಹಾನಿ ಹೇಳೋ ರೀತಿ ಫೈನಾನ್ಷಿಯಲ್ ಇಯರ್ 26ರ ಕ್ವಾರ್ಟರ್ 1 ನ ಅಂದ್ರೆ ಕೂಲಿಂಗ್ ಪ್ರಾಡಕ್ಟ್ಸ್ಗೆ ಒಂದು ಸಾಫ್ಟ್ ಸೀಸನ್ ಅಂತ ಹೇಳಿದ್ರು. ಅಂದ್ರೆ ಹ್ಯಾವೆಲ್ಸ್ ಇಂಡಿಯಾದ ಚೇರ್ಮನ್ ಹಾಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಅನಿಲ್ ರಾಯ್ ಗುಪ್ತಾ ಇದಾರಲ್ವಾ, ಇವರು ಕೂಡ ಒಂದು ಪೀರಿಯಡ್ ಅನ್ನ ಚಾಲೆಂಜಿಂಗ್ ಅಂತ ಕರೆದಿದ್ರು. ಅವ್ರು ಹೇಳೋ ರೀತಿ ಈ ಸಮ್ಮರ್ ಅನ್ಎಕ್ಸ್ಪೆಕ್ಟೆಡ್ಲಿ ತುಂಬಾ ವೀಕ್ ಆಗಿತ್ತು ಅಂತ, ಹಾಗೆ ಕನ್ಸ್ಯೂಮರ್ ಡಿಮ್ಯಾಂಡ್ ಕೂಡ ಅಷ್ಟಕ್ಕಷ್ಟೇ ಇತ್ತು ಅಂತ ಹೇಳಿರೋದು. ಈ ವರ್ಷದ ಬೇಸಿಗೆಯಿಂದ ಈ ಕಂಪನೀಸ್ಗೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಆಗಿದೆ ನೋಡಿ. ಸೊ ಇವರೆಲ್ಲ ಏನ್ ಅನ್ಕೊಂಡ್ರು ಅಂದ್ರೆ ಹಿಂದಿನ ವರ್ಷ ಯಾವ ರೀತಿ ಬೇಸಿಗೆ ಇತ್ತೋ ಈ ವರ್ಷನೂ ಅದೇ ರೀತಿ ಬೇಸಿಗೆ ಬರುತ್ತೆ ಅಂತ ಡೀಲರ್ಸ್ ಕೂಡ ಹೆಚ್ಚುತ್ತಿರೋ ಒಂದು ಡಿಮ್ಯಾಂಡ್ ಅನ್ನ ಮೀಟ್ ಮಾಡಬೇಕು ಅಂತ ಹೈಯರ್ ಇನ್ವೆಂಟ್ರಿ ಲೆವೆಲ್ಸ್ ಅನ್ನ ಮೇಂಟೈನ್ ಮಾಡ್ತಿದ್ರು. ಆದ್ರೆ ಫೈನಾನ್ಷಿಯಲ್ ಇಯರ್ 26ರ ಫಸ್ಟ್ ಕ್ವಾರ್ಟರ್ ಈ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಮೀಟ್ ಮಾಡೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ವೋಲ್ಟಾಸ್ ನ CFO ಹೇಳಿರೋ ಪ್ರಕಾರ ಅವರ ಸ್ಟೋರ್ಸ್ ನಲ್ಲಿ ಈ ಒಂದು ಕಸ್ಟಮರ್ ಫುಟ್ಫಾಲ್ಸ್ ಏನಿರುತ್ತೆ ಕಡಿಮೆ ಆಗೋಯ್ತು. ಹಾಗೇನೆ ಮೆಟ್ರೋಸ್ ಆಗಿರ್ಬೋದು, Tier 2 ಮತ್ತೆ Tier 3 ಸಿಟೀಸ್ ನಲ್ಲಿ AC ಡಿಮ್ಯಾಂಡ್ ಎಕ್ಸ್ಪೆಕ್ಟೇಷನ್ಸ್ ಗಿಂತ ವೀಕ್ ಆಗೋಯ್ತು. ಮತ್ತೆ ಈ ಒಂದು ಸೀಸನಲ್ ರಿವರ್ಸಲ್ ಹಾಗೆ ವೀಕ್ ಡಿಮ್ಯಾಂಡ್ಸ್ ನೀವು ನೋಡಿದಾಗ ಇಂಪ್ಯಾಕ್ಟ್ ಕಂಪನಿಯ ಫೈನಾನ್ಸ್ ಮೇಲೂ ಕೂಡ ಆಗಿದೆ ನೋಡಿ.
ಇಂಡಸ್ಟ್ರಿ ಎಸ್ಟಿಮೇಟ್ಸ್ ಪ್ರಕಾರ ಫೈನಾನ್ಷಿಯಲ್ ಇಯರ್ 26ರ ಕ್ವಾರ್ಟರ್ 1 ನಲ್ಲಿ RAC ಅಥವಾ ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಮಾರ್ಕೆಟ್ ಅಂತ ಹೇಳ್ತೀವಿ 35-40% ಡಿಗ್ರೋ ಆಗಿದೆ, ಅಂದ್ರೆ ಕಮ್ಮಿ ಆಗಿದೆ ಅಂತ. ವೋಲ್ಟಾಸ್ ತನ್ನ ಮಾರ್ಕೆಟ್ ಲೀಡರ್ ಪೊಸಿಷನ್ ಅನ್ನ ಮೇಂಟೈನ್ ಮಾಡ್ತು. ಇನ್ನು ಫೈನಾನ್ಷಿಯಲ್ ಇಯರ್ 26ರ ಫಸ್ಟ್ ಕ್ವಾರ್ಟರ್ ಅಲ್ಲಿ ನೀವು ನೋಡಿದಾಗ ಕಂಪನಿಯ ಆವರೇಜ್ ಮಾರ್ಕೆಟ್ ಶೇರ್ 17.8% ಅಲ್ಲಿ ಇತ್ತು. ಈ ಪೀರಿಯಡ್ ನಲ್ಲಿ ಕಂಪನಿಯ ಮಾರ್ಕೆಟ್ ಶೇರ್ ಏಪ್ರಿಲ್ 2025 ರಲ್ಲಿ 16.9% ಇತ್ತು. ಇನ್ನು ಜೂನ್ 25ರ ಹೊತ್ತಿಗೆ ನೀವು ನೋಡಿದಾಗ ಇದು 19.3% ವರೆಗೆ ಹೆಚ್ಚಾಗಿದೆ. ಸೊ ಓವರ್ ಆಲ್ ಏನಾಯ್ತು, ಕಂಪನಿಯ ಮಾರ್ಕೆಟ್ ಶೇರ್ ಕೂಡ ಈ ಒಂದು ವೀಕ್ ಕಂಡೀಷನ್ ನಲ್ಲಿ ಬೆಳೀತಾ ಹೋಯ್ತು ಅಂತ. ಆದ್ರೆ ಇದು ಜೂನ್ 24ರಲ್ಲಿ ಅಂದ್ರೆ 21.1% ಗಿಂತ ಅಂದ್ರೆ 200 ಬೇಸಿಸ್ ಪಾಯಿಂಟ್ಸ್ ನಲ್ಲಿ ಕೆಳಗಡೆ ಬಿದ್ದು ಹೋಗಿದೆ ಅಂತ. ಈ ಒಂದು ಫಾಲ್ ನಿಂದ ಡೀಲ್ ಮಾಡೋದಕ್ಕೆ ಕಂಪನಿ ಏನ್ ಮಾಡ್ತು, ಕೆಲವು ಸ್ಟೆಪ್ಸ್ ಗಳನ್ನ ಕೂಡ ತುಂಬಾ ಆಳವಾಗಿ ತೆಗೆದುಕೊಂಡಿದೆ. ವೋಲ್ಟಾಸ್ ನ ಮ್ಯಾನೇಜ್ಮೆಂಟ್ ಹೇಳೋ ರೀತಿ ಅವರು ತಮ್ಮ ಒಂದು ಮಾರ್ಕೆಟ್ ಶೇರ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಪ್ರಮೋಷನಲ್ ಸ್ಪೆಂಡಿಂಗ್ ಅನ್ನ ಸ್ಲೈಟ್ಲಿ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಕಂಪನಿಗೆ ಬಹುಶಃ ತನ್ನ ಪ್ರಾಡಕ್ಟ್ಸ್ ಅನ್ನ ಹೈಯರ್ ಡಿಸ್ಕೌಂಟ್ಸ್ ನಲ್ಲಿ ಸೆಲ್ ಮಾಡಬೇಕಾಯ್ತು. ಇನ್ನು ಕಂಪನಿಯ MD ಅಂಡ್ CEO ಕೂಡ ಇದನ್ನೇ ಹೇಳಿರೋದು. ಮಾರ್ಕೆಟ್ ಲೀಡರ್ಶಿಪ್ ಅನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಕಂಪನಿಗೆ ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ಜಾಸ್ತಿ ಸ್ಪೆಂಡಿಂಗ್ ಮಾಡಬೇಕಾಯ್ತು ಕೂಡ. ಮತ್ತೆ ಕೆಲವೊಮ್ಮೆ ಅವ್ರು ಏನ್ ಮಾಡಿದ್ರು, ತಮ್ಮ ಮಾರ್ಜಿನ್ಸ್ ಅನ್ನ ಕೂಡ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಅಂತ. ಅಂದ್ರೆ ಡಿಸ್ಕೌಂಟ್ಸ್ ಜಾಸ್ತಿ ಕೊಡೋದ್ರಿಂದ ಕಸ್ಟಮರ್ಸ್ ಮೀಟ್ಸ್ ನ ಅವ್ರು ಮಾಡ್ತಾರೆ, ಹಾಗೇನೆ ಈ ಪ್ರಾಡಕ್ಟ್ಸ್ ಕೂಡ ಜಾಸ್ತಿ ಸೆಲ್ ಮಾಡ್ತಾರೆ. ಕಂಪನಿಯ ಮಾರ್ಜಿನ್ಸ್ ಮೇಲೆ ಈ ಸೀಸನ್ ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಟ್ಟಿದೆ. ನೋಡಿ, AC ಬಿಸ್ನೆಸ್ ಸೈಕ್ಲಿಕಲ್ ಆಗಿರುತ್ತೆ ಅಲ್ವಾ. ಇನ್ನು ಸಮ್ಮರ್ ಅಲ್ಲಿ ನೀವು ನೋಡೋದಾದ್ರೆ ಬಿಸಿಲು ಹೆಚ್ಚಾದಾಗ ಆಗ ಮಾತ್ರ ಜನ ಏನ್ ಮಾಡ್ತಾರೆ, ಯೂಶಲಿ ACs ನ ಪರ್ಚೇಸ್ ಮಾಡ್ತಾರೆ. ಉಳಿದ ವರ್ಷ ಪೂರ್ತಿ ACs ನ ಅವಶ್ಯಕತೆ ಖಂಡಿತವಾಗ್ಲೂ ಇರೋದೇ ಇಲ್ಲ, ಅವುಗಳ ಸೇಲ್ಸ್ ಕೂಡ ಕಡಿಮೆ ಇರುತ್ತೆ. ಇಂಥ ಸಮಯದಲ್ಲಿ ಏನಾಗುತ್ತೆ, ಕಂಪನಿಗೆ ಸಮ್ಮರ್ ಸೀಸನ್ ಮೇಲೆ ತನ್ನ ಇಡೀ ವರ್ಷದ ರೆವಿನ್ಯೂಸ್ ಡಿಪೆಂಡ್ ಆಗಿರುತ್ತೆ. ಅವಾಗ ಏನ್ ಮಾಡ್ತಾರೆ, ಈ ವರ್ಷದ ಸಮ್ಮರ್ ಏನಾದ್ರೂ ವೀಕ್ ಆಗೋಯ್ತು ಅಂತಂದ್ರೆ ಇಡೀ ಕಂಪನಿ ಬಿದ್ದ ಹಾಗೆ ಅಲ್ವಾ. ಮೇಲಾಗಿ AC ನ ನೀವು ನೋಡಿದಾಗ ಮ್ಯಾನುಫ್ಯಾಕ್ಚರರ್ಸ್ ಕೂಡ ಹೈಯರ್ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಹೈಯರ್ ಕೆಪಾಸಿಟಿಯಲ್ಲಿ ಪ್ರೊಡಕ್ಷನ್ ಕೂಡ ಮಾಡಿದ್ರು. ಅಂದ್ರೆ ಕಂಪನಿ ಒಂದು ಹೈಯರ್ ಪ್ರೊಡಕ್ಷನ್ಗೆ ಹೈಯರ್ ಕಾಸ್ಟ್ ಕೂಡ ಬೇರ್ ಮಾಡಬೇಕಾಗಿತ್ತು. ಆದ್ರೆ ಈ ಒಂದು ವೀಕ್ ಸೇಲ್ಸ್ ನ ಕಾರಣದಿಂದ ಅವರು ಈ ಕಾಸ್ಟ್ ಅನ್ನ ರಿಕವರ್ ಮಾಡಕ್ಕೆ ಆಗ್ಲಿಲ್ಲ. ನೋಡಿ, ವೋಲ್ಟಾಸ್ ನ ಈ ಒಂದು ಯುನಿಟ್ರಿ ಕೂಲಿಂಗ್ ಪ್ರಾಡಕ್ಟ್ಸ್ ನೀವು ನೋಡೋದಾದ್ರೆ ಸೆಗ್ಮೆಂಟ್ ನ EBIT ಏನಿತ್ತು ಅಂದ್ರೆ ಮಾರ್ಜಿನ್ ಫೈನಾನ್ಷಿಯಲ್ ಇಯರ್ 25ರ ಕ್ವಾರ್ಟರ್ 1 ನಿಂದ ನೀವು ನೋಡೋದಾದ್ರೆ 8.6% ನಿಂದ ಫೈನಾನ್ಷಿಯಲ್ ಇಯರ್ 26ರ ಕ್ವಾರ್ಟರ್ 1 ವರೆಗೆ 3.6%ಗೆ ಕುಸಿತೋಗಿದೆ. ಕಂಪನಿಯ CFO KV ಶ್ರೀಧರ್ ಅವ್ರು ಹೇಳೋ ಪ್ರಕಾರ ಈ ಕಾಸ್ಟ್ ರಿಕವರಿ ಇಶ್ಯೂ ಬಗ್ಗೆ ಕಮೆಂಟ್ ಕೂಡ ಮಾಡಿದ್ದಾರೆ. ನೋಡಿ, ಅವ್ರು ಹೇಳೋದೇನು, ಕಾಸ್ಟ್ ನ ಈ ಒಂದು ಅಂಡರ್ ಅಬ್ಸರ್ಪ್ಷನ್ ಅಂತ ಏನ್ ಹೇಳ್ತೀವಿ, ಇದರ ಒಂದು ಇಂಪ್ಯಾಕ್ಟ್ ಮುಂದಿನ ಕೆಲವು ಕ್ವಾರ್ಟರ್ ವರೆಗೂ ಮಾತ್ರ ಕಾಣಿಸುತ್ತೆ ಅಂತ. ಇದರ ಜೊತೆಗೆ ನೀವು ನೋಡೋದಾದ್ರೆ ಕಂಪನಿಯ ಒಂದು ಹೈಯರ್ ಪ್ರೊಡಕ್ಷನ್ ಗೋಸ್ಕರನೇ ಅಂದ್ರೆ ಫ್ಯಾಕ್ಟರಿ ಏನ್ ಮಾಡ್ತಾರೆ, ಈ ಒಂದು ವೇಜಸ್ ಕೂಲಿಗಳು ಹಾಗೆ ರೆಂಟ್ ಆಗಿರ್ಬೋದು, ಎಕ್ವಿಪ್ಮೆಂಟ್ ಮತ್ತೆ ಡೆಪ್ರಿಸಿಯೇಷನ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಈ ಎಕ್ಸ್ಪೆನ್ಸಸ್ ಎಲ್ಲನೂ ಕೂಡ ಹೇಗೋ ಸಹಿಸ್ಕೊಳ್ತಾ ಇದೆ. ಇನ್ನು ಲೋವರ್ ಸೇಲ್ಸ್ ವಾಲ್ಯೂಮ್ ನೀವು ನೋಡೋದಾದ್ರೆ ಹಾಗೆ ಹೆವಿ ಡಿಸ್ಕೌಂಟ್ಸ್ ನ ಕಾರಣದಿಂದನೇ ಕಂಪನಿಯ ರೆವಿನ್ಯೂಸ್ ಮೇಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರ್ಬೋದು. ಇದರಿಂದ ಕಂಪನಿಗೆ ಈ ಕಾಸ್ಟ್ ಅನ್ನ ರಿಕವರ್ ಮಾಡೋಕೆ ಖಂಡಿತವಾಗ್ಲೂ ಕಷ್ಟ ಆಗತ್ತೆ. ಈ ಹೈಯರ್ ಪ್ರೊಡಕ್ಷನ್ ನ ಇನ್ನೊಂದು ನೆಗೆಟಿವ್ ಎಫೆಕ್ಟ್ ಇದೆ, ಇನ್ವೆಂಟ್ರಿ ಅಂತ ಹೇಳ್ಬೋದು. ಹೈಯರ್ ಸೇಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಕಾರಣದಿಂದ ಕಂಪನಿಯ ಪ್ರೊಡಕ್ಷನ್ ಹೆಚ್ಚಾಗುತ್ತೆ ಅಲ್ವಾ. ಇದರಿಂದ ಏನಾಗುತ್ತೆ, ಕಂಪನಿಯ ಬಳಿ ಎಕ್ಸೆಸ್ ಅಂದ್ರೆ ಇನ್ವೆಂಟ್ರಿ ಬಿಲ್ಡ್ ಅಪ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗತ್ತೆ. ಸದ್ಯಕ್ಕೆ ಕಂಪನಿಯ ಬಳಿ ನೀವು ನೋಡಿದಾಗ 3-4 ತಿಂಗಳಿಗೆ ಆಗುವಷ್ಟಹ ಒಂದು ಇನ್ವೆಂಟ್ರಿ ಜಮೆ ಇರುತ್ತೆ ಅಂತ. ಅಂದ್ರೆ ಕಂಪನಿಯ ಈ ಒಂದು ಡಿಸ್ಟ್ರಿಬ್ಯೂಷನ್ ಚಾನೆಲ್ಸ್ ಗಳನ್ನ ನೀವು ನೋಡೋದಾದ್ರೆ ಅಂದ್ರೆ ಒಂದು ಡೀಲರ್ಸ್ ಗಳಿರ್ತಾರೆ ಗೊತ್ತಾ, ಅವ್ರ ಬಳಿನೂ ಕೂಡ ಸುಮಾರು 2 ತಿಂಗಳ ಒಂದು ಇನ್ವೆಂಟ್ರಿ ಬಿಲ್ಡಪ್ ಆಗಿದೆ ಅಂತ. ಇನ್ನು ಈ ಒಂದು ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಇದೆಲ್ಲನೂ ಸಾಧ್ಯ ಅಂತ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ಅದು ತುಂಬಾ ದೊಡ್ಡ ನಂಬರ್ಸ್ ಗಳ ಮುಖಾಂತರ. ಈ ಇನ್ವೆಂಟ್ರಿ ಬಿಲ್ಡಪ್ ಒಂದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಈಗ ಏನ್ ಗೊತ್ತಾ, ಇನ್ಕ್ರೀಸ್ಡ್ ಇನ್ವೆಂಟ್ರಿ ಅಂತ ಏನ್ ಹೇಳ್ತೀವಿ, ಇದು ಕಂಪನಿಯ ಒಂದು ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಹಾಗೇನೆ ಈ ಒಂದು ಇನ್ವೆಂಟ್ರಿಗೋಸ್ಕರನೇ ಅಡಿಷನಲ್ ಸ್ಟೋರೇಜ್ ಕಾಸ್ಟ್ ನ ಕೂಡ ಇವರು ಸಹಿಸ್ಕೊಳ್ಬೇಕಾಗತ್ತೆ. ಈಗ ಇದು ಸೀಸನಲ್ ಚೇಂಜ್ ನ ಕಂಪನಿಯ ಫೈನಾನ್ಸ್ ಮೇಲೂ ಕೂಡ ದೊಡ್ಡ ಪರಿಣಾಮವನ್ನ ಬೀಳ್ಸತ್ತೆ. ಈಗ 4 ಮೇಜರ್ ಸೆಗ್ಮೆಂಟ್ಸ್ ಈ ಕಂಪನಿಗಳಿಗೆ ಇರುತ್ತೆ. UCP ಅಥವಾ ಯುನಿಟ್ರಿ ಕೂಲಿಂಗ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, EMPS ಅಥವಾ ಎಲೆಕ್ಟ್ರೋ ಮೆಕ್ಯಾನಿಕಲ್ ಪ್ರಾಜೆಕ್ಟ್ ಅಂಡ್ ಸರ್ವಿಸಸ್ ಅಂತ ಹೇಳ್ತೀವಿ, ಹಾಗೇನೆ ಇಂಜಿನಿಯರಿಂಗ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್, ಹಾಗೇನೆ ಓಲ್ಟ್ ಬೆಕ್ ಅಪ್ಲಯನ್ಸಸ್ ಅಂತ ಹೇಳ್ತೀವಿ. ಈಗ ಈ 4 ಸೆಗ್ಮೆಂಟ್ ಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅನ್ನೋದನ್ನ ನಾವೀಗ ನೋಡ್ತೀವಿ. ಮೊದಲಿಗೆ UCP ವೋಲ್ಟಾಸ್ ನ ಲೀಡಿಂಗ್ ಸೆಗ್ಮೆಂಟ್ ಆಗಿದೆ. ಈ ಸೆಗ್ಮೆಂಟ್ ಅಲ್ಲಿ ಏರ್ ಕಂಡೀಷನರ್ಸ್, ಏರ್ ಕೂಲರ್ಸ್ ಮತ್ತೆ ಕಮರ್ಷಿಯಲ್ ಈ ಒಂದು ರೆಫ್ರಿಜರೇಷನ್ ಅಂತ ಏನ್ ಹೇಳ್ತೀವಿ, ಈ ಒಂದು ಇಕ್ವಿಪ್ಮೆಂಟ್ ಇನ್ಕ್ಲೂಡ್ ಆಗಿರುತ್ತೆ. UCP ನ ನೀವು ನೋಡೋದಾದ್ರೆ
ವೋಲ್ಟಾಸ್ನ ರೆವಿನ್ಯೂ ಮತ್ತೆ ಪ್ರಾಫಿಟ್ ಎರಡರಲ್ಲೂ ಕೂಡ ಸುಮಾರು 70% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆದ್ರೆ ಫೈನಾನ್ಷಿಯಲ್ ಇಯರ್ 26ರ ಫಸ್ಟ್ ಕ್ವಾರ್ಟರ್ ಈ ಒಂದು ಸೆಗ್ಮೆಂಟ್ಗೆ ಒಂದು ಚಾಲೆಂಜಿಂಗ್ ಟೈಮ್ ಆಗಿತ್ತು. ಯುಸಿಪಿಯ ಒಂದು ರೆವಿನ್ಯೂ ನೀವು ನೋಡಿದಾಗ 24.6% ಕಡಿಮೆಯಾಗಿ 2867 ಕ್ರೋರ್ಸ್ ರುಪೀಸ್ಗೆ ತಲುಪಿದೆ ಅಂತ. ಈ ಸೆಗ್ಮೆಂಟ್ನ ಇಬಿಐಟಿ ಫೈನಾನ್ಷಿಯಲ್ ಇಯರ್ 25ರ ಒಂದು ಕ್ವಾರ್ಟರ್ 1ನಲ್ಲಿ 327 ಕ್ರೋರ್ಸ್ ರುಪೀಸ್ನ ಇಟ್ಕೊಂಡಿದೆ ಅಂತ ಗೊತ್ತಾಗತ್ತೆ. ಅಂದ್ರೆ ಫೈನಾನ್ಷಿಯಲ್ ಇಯರ್ 26ರ ಕ್ವಾರ್ಟರ್ 1ರ ಹೊತ್ತಿಗೆ ಈ ನಂಬರ್ ನೀವು ನೋಡಿದಾಗ 104.4 ಕ್ರೋರ್ಸ್ ರುಪೀಸ್ಗೆ ಕುಸ್ತೋಗಿದೆ. ಇದು 68% ಕುಸ್ತವನ್ನ ಕೊಟ್ಟಿದೆ ಅಂತ. ಹಾಗೆಯೇ ಸೆಗ್ಮೆಂಟ್ ಮುಖಾಂತರ ನೀವು ನೋಡೋದಾದ್ರೆ ಇಬಿಐಟಿ ಮಾರ್ಜಿನ್ ಕೂಡ 8.6% ಇಂದ 3.6%ಗೆ ಕುಸ್ತಿದೆ ನೋಡಿ. ಈ ಸೆಗ್ಮೆಂಟ್ ನಲ್ಲಿ ಆಫೀಸಸ್ ಆಗಿರ್ಬೋದು, ಮಾಲ್ಸ್ ಮತ್ತೆ ಇಂಡಸ್ಟ್ರಿಯಲ್ ಫೆಸಿಲಿಟೀಸ್ ಗಳಲ್ಲಿ ಯೂಸ್ ಆಗುವ ಕಮರ್ಷಿಯಲ್ ಏರ್ ಕಂಡೀಷನಿಂಗ್ ಸಿಸ್ಟಮ್ಸ್ ಏನಿರುತ್ತೆ ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಸೆಗ್ಮೆಂಟ್ ನ ಈ ಪೋರ್ಷನ್ ಸ್ಟೇಬಲ್ ಆಗಿತ್ತು. ಆದ್ರೆ ಯುಸಿಪಿ ಅಂತ ಏನ್ ಹೇಳ್ತೀವಿ, ಈ ಸೆಗ್ಮೆಂಟ್ ನ ತುಂಬಾ ಪೂರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಅದರ ಕಾರಣನೇ ಕನ್ಸ್ಯೂಮರ್ ನ ಅಂದ್ರೆ RAC ಬಿಸ್ನೆಸ್ ನ ಒಂದು ವೀಕ್ನೆಸ್ ಆಗಿರೋದು. ಕಂಪನಿಯ ಎರಡನೇ ಸೆಗ್ಮೆಂಟ್ EMPS ಅಥವಾ ಎಲೆಕ್ಟ್ರೋ ಮೆಕ್ಯಾನಿಕಲ್ ಪ್ರಾಜೆಕ್ಟ್ಸ್ ಅಂಡ್ ಸರ್ವಿಸಸ್ ಅಂತ ಹೇಳ್ತೀವಿ. ಈ ಸೆಗ್ಮೆಂಟ್ ನ ನೋಡೋದಾದ್ರೆ ಕಂಪನಿಯ ಒಂದು ಲಾರ್ಜ್ ಸ್ಕೇಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅನ್ನ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಂದ್ರೆ ಹ್ಯಾಂಡಲ್ ಮಾಡತ್ತೆ ಅಂತ. ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ಸ್ ಆಗಿರ್ಬೋದು, ಹಾಸ್ಪಿಟಲ್ಸ್, ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಮತ್ತೆ ಇಂಡಸ್ಟ್ರಿಯಲ್ ಫೆಸಿಲಿಟೀಸ್ ಗಳಲ್ಲಿ ಏನ್ ಮಾಡ್ತೀವಿ, ಇಲ್ಲಿ ಯೂಸ್ ಮಾಡುವಂತಹ ಏರ್ ಕಂಡೀಷನಿಂಗ್ ಸಿಸ್ಟಮ್ ಹಾಗೆ ಇನ್ಸ್ಟಾಲ್ ಮಾಡೋದು ಇಲ್ಲಿರುತ್ತೆ. ಬೇಸಿಕಲಿ ಇದು ಒಂದು B2B ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಹೇಳ್ತೀವಿ. ಈ ಸೆಗ್ಮೆಂಟ್ ಸೈಕಲ್ಸ್ ನಲ್ಲಿ ಆಪರೇಟ್ ಮಾಡುತ್ತೆ ಮತ್ತೆ ಇದರ ರೆವಿನ್ಯೂ ಸ್ಟ್ರೀಮ್ಸ್ ಕೂಡ ತುಂಬಾ ಸ್ಟೇಬಲ್ ಆಗಿರುತ್ತೆ. ಫೈನಾನ್ಷಿಯಲ್ ಇಯರ್ 26ರ ಫಸ್ಟ್ ಕ್ವಾರ್ಟರ್ ನಲ್ಲಿ ಈ ಸೆಗ್ಮೆಂಟ್ ಪರ್ಫಾರ್ಮೆನ್ಸ್ ತುಂಬಾ ಕಂಟ್ರೋಲ್ಡ್ ಆಗಿತ್ತು. ಕಂಪನಿಯ ರೆವಿನ್ಯೂ ನೀವು ನೋಡಿದಾಗ 2.9% ಕುಸ್ತಿದೆ. ಹಾಗೇನೆ 921 ಕ್ರೋರ್ಸ್ ರುಪೀಸ್ಗೆ ತಲುಪಿದೆ ಕೂಡ. ಇನ್ನು ಕಂಪನಿಯ ಇಬಿಟ್ ಮಾರ್ಜಿನ್ 5% ಇದೆ. ಇದು ಮ್ಯಾನೇಜ್ಮೆಂಟ್ ನ ಈ ಸೆಗ್ಮೆಂಟ್ ಏನಿದೆ ಇದಕ್ಕೆ ಲಾಂಗ್ ಟರ್ಮ್ ಗೈಡೆನ್ಸ್ಗೆ ಮ್ಯಾಚ್ ಆಗುತ್ತೆ ನೋಡಿ. ಆದ್ರೆ ಈ ಸೆಗ್ಮೆಂಟ್ ನ ಸ್ಟ್ರೆಂತ್ ಇದರ ಆರ್ಡರ್ ಬುಕ್ ನಲ್ಲಿ ಇದೆ ನೋಡಿ. ಇನ್ನು ಫೈನಾನ್ಷಿಯಲ್ ಇಯರ್ 20ರ ಎಂಡ್ ಅಲ್ಲಿ ನೀವು ನೋಡೋದಾದ್ರೆ ಅಂದ್ರೆ ಜೂನ್ ರವರೆಗೆ ಕಂಪನಿಯ ಬಳಿ 6200 ಕ್ರೋರ್ಸ್ ರುಪೀಸ್ ನ ಅಂದ್ರೆ ಕಮಿಟೆಡ್ ಫ್ಯೂಚರ್ ಆರ್ಡರ್ಸ್ ಇದೆ ಅಂತ ಗೊತ್ತಾಗುತ್ತೆ. ಫೈನಾನ್ಷಿಯಲ್ ಇಯರ್ 26ರ ಕ್ವಾರ್ಟರ್ 1 ನಲ್ಲಿ 1700 ಕ್ರೋರ್ಸ್ ರುಪೀಸ್ ನ ಆರ್ಡರ್ಸ್ ಫಾರಿನ್ ಕ್ಲೈಂಟ್ಸ್ ಇಂದ ಬಂದ್ರೆ 3200 ಕ್ರೋರ್ಸ್ ರುಪೀಸ್ ಡೊಮೆಸ್ಟಿಕ್ ಕ್ಲೈಂಟ್ಸ್ ಇಂದ ಬರುತ್ತೆ. ಈ ಫ್ಯೂಚರ್ ರೆವಿನ್ಯೂ ಕಂಪನಿಯ ಸೀಸನಲ್ ಬಿಸ್ನೆಸ್ ನ ವಾಲಟಿಲಿಟಿಯನ್ನ ಸ್ಟೆಬಿಲೈಸ್ ಮಾಡೋದಕ್ಕೂ ಸಹ ಸಹಾಯ ಮಾಡುತ್ತೆ. ಥರ್ಡ್ ಸೆಗ್ಮೆಂಟ್ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್. ಇದು ವೋಲ್ಟಾಸ್ ನ ಅತಿ ಅಂದ್ರೆ ದೊಡ್ಡ ಸೆಗ್ಮೆಂಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದು ಟೆಕ್ಸ್ಟೈಲ್, ಮೆಷಿನರಿ, ಮೈನಿಂಗ್ ಎಕ್ವಿಪ್ಮೆಂಟ್ ಹಾಗೆ ಇತರ ಒಂದು ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ಸ್ ನಲ್ಲಿ ತುಂಬಾ ಫೋಕಸ್ ಮಾಡುತ್ತೆ. ಇನ್ನು ಫೈನಾನ್ಷಿಯಲ್ ಇಯರ್ 26ರ ಕ್ವಾರ್ಟರ್ 1 ನಲ್ಲಿ ನೀವು ನೋಡೋದಾದ್ರೆ ಕಂಪನಿಯ ರೆವಿನ್ಯೂ 15.8% ಕಡಿಮೆಯಾಗಿ 135 ಕ್ರೋರ್ಸ್ ರುಪೀಸ್ಗೆ ತಲುಪಿದೆ. ಆದ್ರೆ ಇದು ಇಬಿಟ್ ಮಾರ್ಜಿನ್ ಇಂಪ್ರೂವ್ ಆಗಿ 30%ಗೆ ತಲುಪಿದೆ ಅಂತ. ಅಂದ್ರೆ ಗ್ಲೋಬಲಿ ನೀವು ನೋಡೋದಾದ್ರೆ ಟೆಕ್ಸ್ಟೈಲ್ ಮೆಷಿನರಿ ಏನಿದೆ ಹಾಗೇನೆ ಮೈನಿಂಗ್ ಎಕ್ವಿಪ್ಮೆಂಟ್ಸ್ ನ ಡಿಮ್ಯಾಂಡ್ ತುಂಬಾ ವೀಕ್ ಆಗಿತ್ತು. ಇದರಿಂದ ಕಂಪನಿಯ ರೆವಿನ್ಯೂ ಕೂಡ ಕಡಿಮೆ ಆಯಿತು ಅಂತ. ಆದ್ರೆ ತನ್ನ ಒಂದು ಪ್ರಾಡಕ್ಟ್ ಮಿಕ್ಸ್ ನಲ್ಲಿ ಹೈ ಮಾರ್ಜಿನ್ ಪ್ರಾಡಕ್ಟ್ಸ್ ನ ಬೆನಿಫಿಟ್ಸ್ ಅನ್ನ ಕೂಡ ಬಳಸ್ಕೊಂಡು ಇದರಿಂದ ಅವರ ಪ್ರಾಫಿಟಬಿಲಿಟಿ ಎಲ್ಲೋ ಒಂದ್ ಕಡೆ ಇಂಪ್ರೂವ್ ಆಯಿತು ನೋಡಿ. ಫೋರ್ತ್ ಸೆಗ್ಮೆಂಟ್ ವಾಲ್ಟ್ ಬೇಕ್ ನ ನೀವು ನೋಡೋದಾದ್ರೆ ವಾಲ್ಟಾಸ್ ಅಂಡ್ ಟರ್ಕಿಶ್ ಹೋಮ್ ಅಪ್ಲಯನ್ಸ್ ಕಂಪನಿ ಒಂದು ಆಡ್ಸಲಿಕ್ ಅಂತ ಏನಿದೆ ಇದರ ಒಂದು ಜಾಯಿಂಟ್ ವೆಂಚರ್ ಆಗಿದೆ. ಈ ಜಾಯಿಂಟ್ ವೆಂಚರ್ ಮೂಲಕ ಕಂಪನಿ ಏನ್ ಮಾಡ್ತಿದೆ, ACs ನ ಬಿಟ್ಟು ರೆಫ್ರಿಜರೇಟರ್ಸ್, ವಾಷಿಂಗ್ ಮೆಷಿನ್ಸ್ ಮತ್ತೆ ಇತರ ಒಂದು ವೈಟ್ ಗೂಡ್ಸ್ ಗಳು ಏನೆಲ್ಲ ಇರುತ್ತೆ ಅದಕ್ಕೆ ಎಂಟ್ರಿ ಕೊಡೋದಕ್ಕೆ ಬಯಸ್ತಾ ಇದೆ. ಈ ಸೆಗ್ಮೆಂಟ್ ನ ಪರ್ಫಾರ್ಮೆನ್ಸ್ ನೀವು ನೋಡೋದಾದ್ರೆ ಉಳಿದ ಸೆಗ್ಮೆಂಟ್ಸ್ ಗೆ ತುಂಬಾ ಡಿಫರೆಂಟ್ ಆಗಿದೆ ನೋಡಿ. ಕಂಪನಿಯ ಉಳಿದ 3 ಸೆಗ್ಮೆಂಟ್ಸ್ ಗಳು ಸ್ಟ್ರಗಲ್ ಮಾಡ್ತಿದ್ರೆ ಈ ಸೆಗ್ಮೆಂಟ್ ಸುಮಾರು 10 ಲಕ್ಷ ಯೂನಿಟ್ಸ್ ಗಳನ್ನ ಸೆಲ್ ಮಾಡಿತ್ತು. ಇದು 33% ವಾಲ್ಯೂಮ್ ಗ್ರೋತ್ ಆಗಿದೆ ಅಂತ ತೋರಿಸ್ತಾ ಇದೆ. ಈ ಸೆಗ್ಮೆಂಟ್ ಅಂದ್ರೆ ವಾಷಿಂಗ್ ಮೆಷಿನ್ ಸ್ಪೇಸ್ ನಲ್ಲಿ 8.6% ಹಾಗೆ ರೆಫ್ರಿಜರೇಟರ್ ಸ್ಪೇಸ್ ನಲ್ಲಿ 7.2% ಮಾರ್ಕೆಟ್ ಶೇರ್ ಕ್ಯಾಪ್ಚರ್ ಮಾಡ್ಕೊಂಡಿದೆ. ಆದ್ರೆ ಈ ಸೆಗ್ಮೆಂಟ್ ಅಲ್ಲಿ ಒಂದು ಚಾಲೆಂಜ್ ಕೂಡ ಇದೆ ನೋಡಿ. ವಾಲ್ಟ್ ಬೇಕ್ ಪ್ರಾಫಿಟಬಲ್ ಅಲ್ಲ. ಕಂಪನಿಯ ಈ ಸೆಗ್ಮೆಂಟ್ ನೀವು ನೋಡೋದಾದ್ರೆ ಕರೆಂಟ್ ಲಾಸಸ್ ಅನ್ನ ತನ್ನ ಬ್ರ್ಯಾಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಿದೆ. ಕಂಪನಿ ಏನ್ ಮಾಡ್ತಿತ್ತು, ಮೊದಲು ಒಂದು ಮಾರ್ಕೆಟ್ ಶೇರ್ ಕ್ಯಾಪ್ಚರ್ ಮಾಡೋದಕ್ಕೆ ಬಯಸ್ತಾ ಇತ್ತು. ಆಮೇಲೆ ಫೋಕಸ್ ಪ್ರಾಫಿಟಬಿಲಿಟಿ ಮೇಲೆ ಶಿಫ್ಟ್ ಆಗತ್ತೆ ಅಂತ ತೋರಿಸ್ತಿತ್ತು. ಇನ್ನು ವಾಲ್ಟ್ ಬೇಕ್ ಏನ್ ಮಾಡ್ತಾ ಇದೆ, ಇದನ್ನ ಬ್ರೇಕ್ ಇವನ್ ಮಾಡಬೇಕು ಅಂತ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ. ಕನಿಷ್ಠ 10% ಮಾರ್ಕೆಟ್ ಶೇರ್ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಇದನ್ನೆಲ್ಲ ಅದು ಈಕ್ವಲ್ ಮಾಡಬೇಕು ಅಂತಂದ್ರೆ. ಇನ್ನು
ಕಂಪನಿಯ ಒಂದು LG ಆಗಿರ್ಬೋದು, ವೈರ್ಪೂಲ್, ಸ್ಯಾಮ್ಸಂಗ್ ಹಾಗೆ ಗೋದ್ರೇಜ್‌ನಂತಹ ಎಕ್ಸಿಸ್ಟಿಂಗ್ ಪ್ಲೇಯರ್ಸ್‌ನ ಅಂದ್ರೆ ತನ್ನ ಬ್ರ್ಯಾಂಡ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೂ ಕೂಡ ಬಯಸ್ತಾ ಇದೆ. ಇದಕ್ಕೋಸ್ಕರ ಏನ್ ಬೇಕು, ಬ್ರ್ಯಾಂಡ್ ಬಿಲ್ಡಿಂಗ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪಾನ್ಷನ್ ಹಾಗೆ ಕಾಂಪಿಟೇಟಿವ್ ಪ್ರೈಸಿಂಗ್ ನಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇದೆ ಅಲ್ವಾ. ಇವುಗಳ ಕಾರಣದಿಂದಾನೇ ಈ ಸೆಗ್ಮೆಂಟ್ ನೀವು ನೋಡೋದಾದ್ರೆ ಒಂದು ನಿಯರ್ ಟರ್ಮ್ ಪ್ರಾಫಿಟಬಿಲಿಟಿ ಮೇಲೆ ಪ್ರೆಷರ್ ಜಾಸ್ತಿ ಬೀಳ್ತಾ ಇರೋದು. ಇದು ಕಂಪನಿಯ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಬ್ರೇಕ್ ಡೌನ್ ಆಗಿತ್ತು. ಇನ್ನು ಈ ಒಂದು ಫೈನಾನ್ಷಿಯಲ್ ಇಯರ್ 26ರ ಕ್ವಾರ್ಟರ್ 1ನ ವೀಕ್ ಪರ್ಫಾರ್ಮೆನ್ಸ್ ಇಂದ ಡೀಲ್ ಮಾಡೋದಕ್ಕೆ 3 ಸ್ಟ್ರಾಟಜಿಕ್ ಸ್ಟೆಪ್ಸ್ ಅನ್ನ ಇವರು ತಗೊಂಡಿದ್ದಾರೆ. ಕಾಸ್ಟ್ ಕಂಟ್ರೋಲ್, ಟೆಕ್ನಾಲಜಿಕಲ್ ಇನೋವೇಷನ್ ಹಾಗೆ ನ್ಯೂ ಕ್ಯಾಟಗರಿಯಲ್ಲಿ ಎಂಟ್ರಿ ಅಂತ ಹೇಳ್ಬೋದು. ಈಗ ಈ ಸ್ಟ್ರಾಟಜೀಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲಿಗೆ ಕಾಸ್ಟ್ ಕಂಟ್ರೋಲ್ ಅನ್ನ ನೋಡ್ತಿದೀವಿ. ನೋಡಿ, ಶ್ರಿಂಕಿಂಗ್ ಮಾರ್ಜಿನ್ಸ್ ಅನ್ನ ನೀವು ನೋಡೋದಾದ್ರೆ ಪ್ರೆಷರ್ ನಿಂದ ಡೀಲ್ ಮಾಡೋದಕ್ಕೋಸ್ಕರ ವಾಲ್ಟರ್ಸ್ ತನ್ನ ಕಾಸ್ಟ್ ಅನ್ನ ಆಪ್ಟಿಮೈಸ್ ಮಾಡ್ತಿದೆ. ಇನ್ನು ಕಂಪನಿಯ ಪ್ರೊಡಕ್ಷನ್ ಅನ್ನ ರೆಡ್ಯೂಸ್ ಮಾಡಿದೆ ಅಂತ ಹೇಳ್ಬೋದು. ಹಾಗೇನೆ ಡಿಮ್ಯಾಂಡ್ ಅನ್ನ ಕೂಡ ಮ್ಯಾಚ್ ಮಾಡ್ಬೋದು. ಯಾವ SKUs ಅಂದ್ರೆ ಶಾರ್ಟೇಜ್ ಇತ್ತೋ ಅದು ಕಂಪನಿಯ ಆ ಒಂದು SKUs ಪ್ರೊಡಕ್ಷನ್ ಏನಿದೆ ಅದ್ರ ಮೇಲೆನೆ ಫೋಕಸ್ ಮಾಡ್ತಾ ಇರೋದು. ಆದ್ರೆ ಕಂಪನಿಯ ಕಾಸ್ಟ್ ನೀವು ನೋಡಿದಾಗ ಫ್ಯೂಚರ್ ನಲ್ಲಿ ಹೆಚ್ಚಾಗಬಹುದು ಅಂತ ತೋರಿಸ್ತಿದೆ. ಜನವರಿ 2026ರಿಂದ ಹೊಸ ಎನರ್ಜಿ ನಾರ್ಮ್ಸ್ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತಾನೂ ಕೂಡ ತೋರಿಸ್ತಿದ್ದಾರೆ. ಈ ಒಂದು ಹೊಸ ನಾರ್ಮ್ಸ್ ನ ಕಾರಣದಿಂದ ಕಂಪನಿ ಏನ್ ಮಾಡುತ್ತೆ, ಪರ್ AC ಯೂನಿಟ್ ಕಾಸ್ಟ್ ನೀವು ನೋಡಿದಾಗ 800 ಇಂದ 1000 ರೂಪೀಸ್ ಹೆಚ್ಚಾಗಬಹುದು ಅಂತ ತೋರಿಸ್ತಿದ್ದಾರೆ. ಎಕ್ಸ್ಪರ್ಟ್ಸ್ ನ ಪ್ರಕಾರ ಕಂಪನಿ ಈ ಒಂದು ಅಡಿಷನಲ್ ಕಾಸ್ಟ್ ನ ಭಾಗ ಏನಿದೆ ಅಲ್ವಾ ಅದನ್ನ ಪ್ರಾಡಕ್ಟ್ಸ್ ರೀಡಿಸೈನ್ ಮಾಡಿಕೊಂಡು ಅಬ್ಸರ್ವ್ ಮಾಡುತ್ತೆ. ಹಾಗೇನೆ ಕೆಲವು ಕಾಸ್ಟ್ ಅನ್ನ ಕಸ್ಟಮರ್ಸ್ ವರೆಗೂ ಕೂಡ ಪಾಸ್ ಆನ್ ಮಾಡುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನು ಕಂಪನಿಯ 2ನೇ ಸ್ಟ್ರಾಟಜಿಕ್ ಸ್ಟೆಪ್ ಅಂತ ಅಂದ್ರೆ ಟೆಕ್ನಾಲಜಿಕಲ್ ಇನೋವೇಷನ್ ಅಂತ ಹೇಳ್ತೀವಿ. ವಾಲ್ಟರ್ಸ್ ಕರೆಂಟ್ ಚಾಲೆಂಜಸ್ ನೊಂದಿಗೆ ಡೀಲ್ ಮಾಡೋದ್ರ ಜೊತೆಗೆ ಭವಿಷ್ಯಕ್ಕೂ ಕೂಡ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಸ್ಟೆಪ್ಸ್ ನ ತಗೊಳ್ತಿದೆ. ಕಂಪನಿ ಈಗಾಗಲೇ IoT ಅಥವಾ ಇಂಟರ್ನೆಟ್ ಆಫ್ ಥಿಂಗ್ ಎನಾಬಲ್ಡ್ ACs ನ ಲಾಂಚ್ ಮಾಡ್ತಾ ಇದೆ. ಈ ACs ನ ನೀವು ನೋಡೋದಾದ್ರೆ ತುಂಬಾ ಸ್ಮಾರ್ಟ್ ಆಗಿ ಅಂದ್ರೆ ಹೋಮ್ ಡಿವೈಸ್ ನೊಂದಿಗೆ ಲಿಂಕ್ ಆಗ್ಬೋದು. ಇದರಿಂದ ಅವುಗಳ ಯೂಸ್ ಏನಿರುತ್ತೆ ತುಂಬಾ ಈಸಿ ಆಗ್ಬೋದು ಕೂಡ. ಇನ್ನು ಕಂಪನಿ ಏನ್ ಮಾಡುತ್ತೆ, ಕಮರ್ಷಿಯಲ್ AC ಸೆಗ್ಮೆಂಟ್ಸ್ ನಲ್ಲಿ ತುಂಬಾ ಪ್ರೊಡಕ್ಟಿವ್ ಟು ಈ ಒಂದು ಪ್ರಿವೆಂಟಿವ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಮೇಂಟೆನೆನ್ಸ್ ನ ಮಾಡೋದಕ್ಕೆ ಸಿಸ್ಟಮ್ಸ್ ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಿದೆ. ಈ ಚೇಂಜಸ್ ನಿಂದ ಕಂಪನಿಗೆ ಬೇಕಾಗಿರುವಂತಹ ಈ ಒಂದು ಕರೆಂಟ್ ಅಥವಾ ಇಮಿಡಿಯೇಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನಲ್ಲಿ ಬಹುಶಃ ಇಂಪ್ಯಾಕ್ಟ್ ಬರದೇ ಇರಬಹುದು. ಆದ್ರೆ ಇದು ಕಂಪನಿಗೆ ಒಂದು ಲಾಂಗ್ ಟರ್ಮ್ ನಲ್ಲಿ ಅಡ್ವಾಂಟೇಜಸ್ ಅನ್ನ ತಗೊಂಡ್ ಕೊಡುತ್ತೆ. ಹಾಗೆ ಒಂದು ಥರ್ಡ್ ಸ್ಟ್ರಾಟಜಿಕ್ ಸ್ಟೆಪ್ಸ್ ಅನ್ನ ನಾವು ನೋಡ್ತಿದ್ವಿ. ಇದರಲ್ಲಿ ಏನ್ ಗೊತ್ತಾ ಅಂದ್ರೆ ನ್ಯೂ ಸೆಗ್ಮೆಂಟ್ ಅಲ್ಲಿ ಎಂಟ್ರಿ ಆಗೋದು. ವೋಲ್ಟಾಸ್ ಏನ್ ಮಾಡ್ತಿದೆ, FLO ಸೀರೀಸ್ ನೊಂದಿಗೆ BLDC ಅಥವಾ ಇದನ್ನ ಏನಂತ ಕರಿತೀವಿ ಗೊತ್ತಾ, ಬ್ರಷ್ ಲೆಸ್ ಡೈರೆಕ್ಟ್ ಕರೆಂಟ್ ಫ್ಯಾನ್ ಸ್ಪೇಸ್ ಅಂತ ಕರಿತೀವಿ. ಇದರಲ್ಲಿ ಎಂಟ್ರಿ ಮಾಡ್ತಿದೆ. ಕಂಪನಿ ತನ್ನ ಬ್ರ್ಯಾಂಡ್ಸ್ ನ ಕೂಲಿಂಗ್ ನೊಂದಿಗೆ ಅಂದ್ರೆ ಅಸೋಸಿಯೇಷನ್ ಅನ್ನು ಕೂಡ ಲೆವರೇಜ್ ಮಾಡಿಕೊಂಡು ಒಂದು ಹೊಸ ಪ್ರಾಡಕ್ಟ್ ಕ್ಯಾಟಗರಿಗೆ ಎಂಟ್ರಿ ಮಾಡೋದಕ್ಕೆ ಬಯಸ್ತಾ ಇದೆ. ಆದ್ರೆ ಆನಲಿಸ್ಟ್ ಗಳ ಪ್ರಕಾರ ಈ ಸ್ಟ್ರಾಟಜಿಯ ಬಗ್ಗೆ ತುಂಬಾ ಡೌಟ್ಫುಲ್ ಆಗಿದ್ದಾರೆ ಅಂತ ಯಾರು ಕೂಡ ಭರವಸೆ ಇಲ್ಲ. ಇನ್ನು BLDC ಫ್ಯಾನ್ಸ್ ನೀವು ನೋಡೋದಾದ್ರೆ ಮಾರ್ಕೆಟ್ ಸೈಜ್ ಅಲ್ಲಿ ಅಂದ್ರೆ 2500 crores ಇಂದ 3000 crores rupeesಗೆ ಇದೆ ಅಂತ ಗೊತ್ತಾಗತ್ತೆ. ಈ ಸೆಗ್ಮೆಂಟ್ ಆನ್ಯುಲಿ 20% ಹೆಚ್ಚಾಗ್ತಿದ್ರು. ಇದನ್ನ ನಾವು ನೋಡಿದಾಗ ಇಂಡಿಯಾದ ಓವರ್ ಆಲ್ ಫ್ಯಾನ್ ಮಾರ್ಕೆಟ್ ನ ಬರೀ ಅಂದ್ರೆ 15 to 20% ಆಗತ್ತೆ ಅಂತ ತೋರಿಸುತ್ತೆ. ಇನ್ನು ಫ್ಯಾನ್ಸ್ ನ ಮಾರ್ಕೆಟ್ ಈಗಾಗಲೇ ದೊಡ್ಡ ಪ್ಲೇಯರ್ಸ್ ಇಂದ ತುಂಬೋಗಿದೆ ಅಲ್ವಾ. ಸೊ ಕಂಪನಿಗೆ ಈ ಸ್ಪೇಸ್ ನಲ್ಲಿ ತುಂಬಾ ಕಾಂಪಿಟೇಷನ್ ನ ಫೇಸ್ ಮಾಡ್ಬೇಕಾಗತ್ತೆ. ಬೇಸಿಕಲಿ ಆಟಮ್ ಬರ್ಗ್ ಅಂತ ಏನಿದೆ ಈ ಸ್ಪೇಸ್ ನಲ್ಲಿ 45% ಮಾರ್ಕೆಟ್ ಶೇರ್ ಅನ್ನ ಕ್ಯಾಪ್ಚರ್ ಮಾಡ್ತಿದೆ. ಕ್ರಾಂಪ್ಟನ್, ಹ್ಯಾವೆಲ್ಸ್ ಮತ್ತೆ ಓರಿಯಂಟ್ಸ್ ನಂತಹ ಪ್ಲೇಯರ್ಸ್ ಕೂಡ ಈ ಬಳಿ ಅಂದ್ರೆ ಈ ಸ್ಪೇಸ್ ನಲ್ಲಿ ತುಂಬಾ ಎಕ್ಸ್ಪರ್ಟೈಸ್ ಇದೆ ಅಂತ ಗೊತ್ತಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಫ್ಯಾನ್ಸ್ ಮತ್ತೆ ಹೆವಿ ಅಪ್ಲಯನ್ಸಸ್ಗೆ ಕಾಮನ್ ಡಿಸ್ಟ್ರಿಬ್ಯೂಷನ್ ಚಾನೆಲ್ಸ್ ಗಳೇ ಇಲ್ಲ. ಸೊ ಕಂಪನಿಗೆ ಫ್ಯಾನ್ಸ್ ನ ಸೆಲ್ ಮಾಡೋದಕ್ಕೆ ಹೊಸ ಚಾನೆಲ್ಸ್ ನ ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಈ ಸ್ಟ್ರಾಟಜೀಸ್ ನ ಹೊರತಾಗಿನೂ ಕೂಡ ಕಂಪನಿ ತನ್ನ ಒಂದು ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ನ ಬಗ್ಗೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿಲ್ಲ. ಹಾಗೇನೆ ಮ್ಯಾನೇಜ್ಮೆಂಟ್ ಒಂದು ಫೈನಾನ್ಷಿಯಲ್ ಇಯರ್ 26ಕ್ಕೆ ನೀವು ನೋಡಿದಾಗ ತುಂಬಾ ಫ್ಲಾಟ್ ಗ್ರೋತ್ ಅನ್ನ ತೋರಿಸ್ತಿದೆ ಅಥವಾ 5 to 10% ಡಿ ಗ್ರೋತ್ ವರೆಗೂ ಕೂಡ ಪ್ರಿಡಿಕ್ಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ನಿಮ್ಗೆ ಏನ್ ಅನ್ಸ್ತಿದೆ, ವೋಲ್ಟಾಸ್ ಈ ಒಂದು ಕ್ವಾರ್ಟರ್ಲಿ ಪ್ರೆಷರ್ ಇಂದ ರಿಕವರ್ ಆಗುತ್ತಾ ಅಥವಾ ಕಂಪನಿಯ ಒಂದು ಸ್ಟ್ರಾಟಜೀಸ್ ಈ ಒಂದು ಬೆನಿಫಿಟ್ಸ್ ಕೊಡತ್ತಾ? ನಿಮ್ಮ ವ್ಯೂಸ್ ಹಾಗೆ ಒಪಿನಿಯನ್ಸ್ ಏನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಮುಂದೆ ಯಾವ ಟಾಪಿಕ್ಸ್ ಮೇಲೆ ನಿಮಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ನಮಗೆ ಹೇಳ್ಬೋದು. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಇನ್ಫಾರ್ಮೇಟಿವ್ ಅಂತಾನೂ ಕೂಡ ಹೇಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವೇನೋ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.